ಇಷ್ಟಿತ್ತು. 2 ಶ್ಲೋಕ ನಾ ಹೇಳ್ತೀನಿ, ನಾಳೆ 1 ಶ್ಲೋಕ ಸ್ವಾಮಿ ಕಡೆಯಿಂದ ಹೇಳಿಸಿ ಮಂಗಳ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋ ನೇತಿ ಪ್ರದಾಯ ಜ್ಞಾನ ಪ್ರದಾಯ ವಿಬುಧ ಕೃತಜ್ಞ ದುಃಖ ಸತ್ತಾರಣಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು ಇತಿ ಋಗ್ಯಜುಸ್ಸಾಮ ಅಥರ್ವ ಪಂಚರಾತ್ರೇತಿಹಾಸತಃ ಪುರಾಣೇಭ್ಯಸ್ತಥಾನ್ಯೇಭ್ಯಃ ಶಾಸ್ತ್ರೇಭ್ಯೋ ನಿರ್ಣಯ ಕೃತಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದರ ಒಂದು ನಿರ್ಣಯ. ಅವರು ಏನೇ ವಿಷಯವನ್ನ ಮಾತಾಡಿದರೂ ಕೂಡ ಆ ಮಾತಾಡಿದ ವಿಷಯಕ್ಕೆ ಶ್ರೀಮದಾಚಾರ್ಯರು ನಾನು ಹೇಳಿದ್ದೇನೆ ಅಂತ ನೀವು ಒಪ್ಪಬೇಡ್ರಿ. ನಾನು ಹೇಳಿದ ವಿಷಯಕ್ಕೆ ಶಾಸ್ತ್ರಗಳಲ್ಲಿ ಪ್ರಮಾಣ ಇದೆ. ಅವು ಯಾವ ಪ್ರಮಾಣ? ಶಾಸ್ತ್ರ ಪ್ರಮಾಣಗಳು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಪಂಚರಾತ್ರ, ಇತಿಹಾಸ. ಇತಿಹಾಸ ಅನ್ನೋ ಶಬ್ದಕ್ಕೆ ನೀವು ಮೊನ್ನೆ ಹಿಂದೆ ಈ ಶ್ಲೋಕಗಳಲ್ಲಿ ಬಂದಿದೆ. ಇತಿಹಾಸ ಅನ್ನೋ ಶಬ್ದಕ್ಕೆ ಮಹಾಭಾರತ, ರಾಮಾಯಣ ಅಂತ ನಾವು ತೆಗೆದುಕೊಳ್ಳಬೇಕು ಅಂತ. ಇತಿಹಾಸ ಮತ್ತು ಬೇರೆ ಪುರಾಣಗಳು, ಅದಲ್ಲದೆ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಅನ್ಯಭ್ಯ ಶಾಸ್ತ್ರೇಭ್ಯ ಅಂತಂದ್ರೆ ಪಾಶುಪತಾದಿ ಶಾಸ್ತ್ರವಾಗಲಿ ಅಥವಾ ಬ್ರಹ್ಮ ಪುರಾಣವಾಗಲಿ, ಏನು ದೇವರನ್ನ ಬಿಟ್ಟು ಬೇರೆಯವರನ್ನ ಸರ್ವೋತ್ತಮ ಅಂತ ಹೇಳುವಂತ ದೇವರು ಆಜ್ಞೆ ಮಾಡಿ ಬರೆಸಿದ ಏನು ಶಾಸ್ತ್ರಗಳಿವೆ, ಆ ಶಾಸ್ತ್ರಗಳಲ್ಲಿಯೂ ಕೂಡ ಕೆಲವು ಕಡೆಗೆ 9 ಭಾಗ ರುದ್ರಾದಿಗಳ ಸರ್ವೋತ್ತಮತ್ವ ಹೇಳಿದ್ದರೂ ಕೂಡ 10% ದೇವರ ಸರ್ವೋತ್ತಮತ್ವದ ವಿಷಯನೂ ಬಂದಿವೆ. ಹೀಗಾಗಿ ಆ ಶಾಸ್ತ್ರಗಳಲ್ಲಿ, ಅನ್ಯ ಶಾಸ್ತ್ರಗಳಲ್ಲಿಯೂ ಕೂಡ ಹೇಳಿದ ನಾನು ವಿಷಯಗಳನ್ನ ಇಲ್ಲಿ ನಾನು ಹೇಳಿದ್ದೇನೆ. ಅಂದರೆ ದೇವರ ಸರ್ವೋತ್ತಮತ್ವವೇ ಆಗಲಿ, ದೇವರ ಸ್ವಾತಂತ್ರ್ಯವೇ ಆಗಲಿ, ದೇವರ ಗುಣಪೂರ್ಣತ್ವವೇ ಆಗಲಿ, ಈ ಉಳಿದೆಲ್ಲ ಜೀವರಾಳು ಅಸ್ವತಂತ್ರರಾಗಲಿ, ನವವಿಧವಾದ ಭಕ್ತಿಗಳಂತಾಗಲಿ, ನವವಿಧವಾದ ದ್ವೇಷಗಳಂತಾಗಲಿ, ತ್ರಿವಿಧ ಜೀವರಾಶಿಗಳ ಸಂಘ ಅಂತಾಗಲಿ, ಸಾತ್ವಿಕ ರಾಜ ತಾಮಸ ಅನ್ನೋ ಪ್ರಭೇದವಾಗಲಿ, ನಿತ್ಯ ವಸ್ತು ಯಾವ, ಅನಿತ್ಯ ವಸ್ತು ಅಂತ ಯಾವಾಗಲಿ, ಧರ್ಮ ಅಂದ್ರೆ ಏನು, ಅಧರ್ಮ ಅಂದ್ರೆ ಏನೋದಾಗಲಿ, ದೇವರ ಅವತಾರಗಳು ಯಾವುವಲ್ಲ, ಯಾವ ಅಂಶ ಇತ್ಯಾದಿ ವಿಷಯಗಳಾಗಲಿ, ಒಟ್ಟಾರೆ ಈ 2ನೇ ಶ್ಲೋಕದಿಂದ ಹಿಡಿದ ಮೊದಲನೇ ಶ್ಲೋಕದಿಂದ ಹಿಡ್ಕೊಂಡು ಇಲ್ಲಿಯವರೆಗೆ ಹೇಳಿದ ಏನೇನು ವಿಷಯಗಳವನೋ ಆ ಎಲ್ಲ ವಿಷಯಗಳು ಈ ಪ್ರಮಾಣಗಳಿಂದ ನಿರ್ಣಯ ಮಾಡಲ್ಪಟ್ಟಿದೆ. ಆದ್ದರಿಂದ ನಾನು ಹೇಳುವ ವಿಷಯಕ್ಕ ಪ್ರಮಾಣ ಇದೆ. ಒಂದು. 2ನೇದ್ದು ಇನ್ನೊಂದು ಅಂದ್ರೆ ಸಾತ್ವಿಕರಿಗೆ ಹೇಳೋ ಸಲುವಾಗಿ ಹೇಳ್ತಾರೆ, ಜೊತೆಗೆ ನಾನು ಮಾಡಿದ್ದು ವಿಷ್ಣುವಾಜ್ಞೆಯೈವ, ವಿಷ್ಣುವಿನ ಆಜ್ಞೆಯಿಂದ ನಾನು ರಚನೆ ಮಾಡಿದ್ದು. ಅಂದ್ರೆ ಯಾರು ಕೆಲವ್ರು ಹೇಳ್ತಿರ್ತಾರೆ, ನಮ್ಗೆ ಯಾರು ಬೇಕಾಗಿಲ್ರಿ, ನೀವಿದ್ರ ಸಾಕು ಅಂತಿರ್ತಾರಿಲ್ಲ, ನೀವೇನ್ 108 ನಮ್ಗೆ ಹೇಳಿಕೋಬೇಡ್ರಿ, ನೀವ್ ಹೇಳಿದ್ರೆ ಮುಗಿದೋಯ್ತು ಅಂತ. ಹಂಗ ಯಾರಿದ್ದಾರೋ ಅಂತವ್ರಿಗೆ ಶ್ರೀಮದಾಚಾರ್ಯ ಹೇಳ್ತಾರೆ ನಾನು ಮಾಡಿದ್ದೇನೆ. ಒಂದು. 2ನೇದ್ದು ನನ್ನ ಮ್ಯಾಲ್ಕಿಂತ ವಿಶ್ವಾಸ ಕಮ್ಮಿ ಇತ್ತು ಅಂದ್ರೆ ದೇವ್ರು ಹೇಳಿದ್ದಾನೆ ತಿಳ್ಕೊರಿ. ದೇವ್ರ ಮ್ಯಾಲೂ ವಿಶ್ವಾಸ ಇಲ್ಲ, ನಿಮ್ ಮ್ಯಾಲೂ ವಿಶ್ವಾಸ ಇಲ್ಲ ಅಂದ್ರೆ ಬಿಡ್ರಿ. ಧರ್ಮಶಾಸ್ತ್ರಗಳಾದ್ರೂ ಒಪ್ತಿರಿಲ್ಲೋ, ವೇದಗಳಾದ್ರೂ ಒಪ್ತಿರಿಲ್ಲೋ, ಮಹಾಭಾರತ ರಾಮಾಯಣ ಒಪ್ತಿರಿಲ್ಲೋ, ಅವರನ್ನು ಕುರಿತು ಹೇಳಿದ್ದು. ಏನೂ ಒಪ್ಪದೇ ಇರೋ ಚಾರ್ವಾಕರನ್ನು ಕುರಿತು ಹೇಳಿ ಹೊರಟಿದ್ದಲ್ಲ. ಆದ್ರಿಂದ ಧರ್ಮಗಳನ್ನು ಒಪ್ತೀರಿ ಅಂದ್ಮೇಲೆ ಒಂದು ವೇದ ಒಪ್ಪಿದರೆ ಧರ್ಮ ಒಪ್ಪಲಿಕ್ಕೆ ಬರ್ತದೆ, ಇಲ್ಲ ದೇವರು ಒಪ್ಪಿದ್ರೆ ಧರ್ಮ ಒಪ್ಪಲಿಕ್ಕೆ ಬರ್ತದೆ, ಇಲ್ಲ ಶ್ರೀಮದಾಚಾರ್ಯ ಒಪ್ಪಿದ್ರೆ ಧರ್ಮ ಒಪ್ಪಲಿಕ್ಕೆ ಬರ್ತದೆ. ಅಂದ್ರೆ 3 ಜನರಿಗೂ ಕೂಡ ಸಮಾಧಾನ ಮಾಡೋದಕ್ಕೆ ಶ್ರೀಮದಾಚಾರ್ಯ ಹೇಳಿದ್ರು, ನಾನು ಹೇಳಿನಿ ನೀವು ಒಪ್ಪ್ರಿ ಅಂತ ಶಿಷ್ಯರಿಗೆ ಹೇಳಿದ್ರು. ಶಿಷ್ಯರ್ಕಿಂತ ಸ್ವಲ್ಪ ಹೊರಟಿದ್ದವನಿಗೆ ಹೇಳಿದ್ರು, ಇಲ್ಲಪ್ಪ ದೇವರ ಆಜ್ಞಾ ಮಾಡ್ಯಾನ ಅದಕ್ಕಾಗಿ ಹೇಳಿನಿ ಅಂದ್ರು. ದೇವ್ರ ಮೇಲೂ ಮತ್ ಪ್ರಶ್ನೆ ಮಾಡೋರು ಯಾರಾದ್ರೂ ಸಜ್ಜನರಿದ್ದು ಪ್ರಶ್ನೆ ಮಾಡೋರು ಇದ್ರ ಅವ್ರಿಗೆ ಹೇಳಿದ್ರು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಇತಿಹಾಸ ಪುರಾಣಗಳು, ಎಲ್ಲ ಬೇರೆ ಪುರಾಣಗಳು ಎಲ್ಲದರಲ್ಲಿಯೂ ಕೂಡ ಇದನ್ನ ಭಗವಂತ ಅಲ್ಲಿ ಹೇಳಿದ ವಿಷಯವನ್ನು ನಾನು ದೇವರ ಆಜ್ಞೆಯನ್ನು ತೆಗೆದುಕೊಂಡು, ಜೊತೆಗೆ ಬರೇ ದೇವರ ಆಜ್ಞೆ ಅಲ್ಲ, ತತ್ಪ್ರಸಾದ ಬಲೋನ್ನತೆ, ಆ ಭಗವಂತನ ಅನುಗ್ರಹ ಎಂಬ ಬಲ, ಆ ಬಲದಿಂದ ನಾನು ಇಷ್ಟು ಉನ್ನತವಾಗಿರತಕ್ಕಂತಹ ಉತ್ಕೃಷ್ಟವಾದ ವಿಷಯಗಳನ್ನು ನಾನು ನಿಮಗೆ ತಿಳಿಸಿದ್ದೇನೆ. ಯಾರಪ್ಪ ನಾನು? ನನ್ನ ಹೆಸರೇನು? 2 ಕರೀರಿ. ಆನಂದ ತೀರ್ಥ ಮುನಿ ಅಂತ ಕರೀತಾರೆ, ಪೂರ್ಣ ಪ್ರಜ್ಞಾ ಅಂತ ನನ್ನ ಹೆಸರು. ಅಂತಹ ಪೂರ್ಣ ಪ್ರಜ್ಞೆ ಎಂಬ ಹೆಸರಿನ ಆನಂದ ತೀರ್ಥ ಮುನಿಗಳಿಂದ, ವಿದುಷ ಜ್ಞಾನಿಯಾದ ನನ್ನಿಂದ, ದೇವರ ಆಜ್ಞೆಯಿಂದ, ಅವನ ಅನುಗ್ರಹದ ಬಲದಿಂದ ನಾನು ಇದನ್ನು ರಚನೆ ಮಾಡಿದ್ದೇನೆ. ಅರ್ಥಾತ್ ತಾತ್ಪರ್ಯ ನಿರ್ಣಯದ ಈ ವಿಷಯಗಳನ್ನು ಹೇಳಿದ್ದೇನೆ. ಆದ್ದರಿಂದ
ನೀವೆಲ್ಲರೂ ಕೂಡ ಸಜ್ಜನರು ಇದು ಸ್ವೀಕಾರ ಮಾಡ್ಲೇಬೇಕು. ಅಂದ್ರ ಶ್ರೀಮದಾಚಾರ್ಯರು ಕೂಡ ಅಂದ್ರೆ ನಮ್ಮ ಶ್ರೀಮದಾಚಾರ್ಯ ಸಿದ್ಧಾಂತ ಇಷ್ಟು ಕ್ಲಿಯರ್ ಅದಲ್ರಿ. ಆ ಶ್ರೀಮದಾಚಾರ್ಯ ಕೊಟ್ಟಷ್ಟು ಪ್ರಮಾಣ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅವರು ಅನಂತ ವೇದವನ್ನು ಓದೋರಲ್ರಿ. ವೇದೋಕ್ತ ತದನೋಕ್ತ ಭಾರತೋಕ್ತ ತದನೋಕ್ತ ಸಂಪ್ರದಾಯಾಗತ ಶ್ವೇತರ ಸ್ವಾಭಿನ್ನ. ಅಂದ್ರೆ ಭಗವಂತನ ಗುಣಗಳನ್ನು ಉಪಾಸನೆ ಮಾಡುವಾಗ ಪ್ರಾತಃದಲ್ಲಿ ಹೇಳುವಾಗ ಹೇಳ್ತಾರೆ ವೇದೋಕ್ತ ತದನೋಕ್ತ. ಅನಂತ ವೇದಗಳಲ್ಲಿ ಭಗವಂತನ ಅನಂತ ಗುಣಗಳನ್ನು ಹೇಳಿದ್ದಾರೆ. ಜೊತೆಗೆ ಇನ್ನೂ ಕೆಲವು ಹೇಳಿಲ್ಲಂತೆ. ಆ ಹೇಳದೇ ಇದ್ದದ್ದನ್ನು ಕೂಡ ಉಪಾಸನೆ ಮಾಡ್ತಾರೆ. ಯಾರು? ಶ್ರೀಮದ್ ಆನಂದ ಉತ್ಪಾದರು ವಾಯುದೇವ್. ಅಂದ ಮೇಲೆ ಅಂಥವರೂ ಕೂಡ ಹೇಳ್ತಾರೆ ನಾನು ಹೇಳುವ ವಿಷಯಕ್ಕೆ ಪ್ರಮಾಣಗಳಿವೆ ಅಂತ. ಆದ್ದರಿಂದ ಕೇವಲ ಇದು ಒಂದೇನೋ ಭಕ್ತಿ ಭಾವದಿಂದ ನಂಬುವವರಿಗೆ ಅಂತ ಹೇಳಿದ್ದಲ್ಲ. ಭಕ್ತಿ ಭಾವದಿಂದ ಇದ್ದವರಿಗೂ ಹೇಳಿದ್ದಾರೆ, ಸ್ವಲ್ಪ ಯುಕ್ತಿ ಬೇಕು ಅನ್ನೋರಿಗೂ ಹೇಳಿದ್ದಾರೆ, ಪ್ರಮಾಣಗಳು ಬೇಕು ಅನ್ನೋರಿಗೂ ಹೇಳಿದ್ದಾರೆ. ಆದ್ರಿಂದ ಅಲ್ಲಿ ಹೇಳಿದ ವಿಷಯಗಳನ್ನು ನಾನು ನಿರ್ಣಯ ಮಾಡಿ ಕೊಟ್ಟಿದ್ದೇನೆ. ಇದನ್ನು ನೀವೆಲ್ಲರೂ ಕೂಡ ಸ್ವೀಕಾರ ಮಾಡ್ರಿ. ಇನ್ ಯಾರೋ ಹೇಳಿದ್ದಾರೆ ಅಂತ ತಿಳ್ಕೊಬೇಡ್ರಿ. ಆನಂದ ತೀರ್ಥ ಮುನಿನ ಪೂರ್ಣ ಆನಂದ ತೀರ್ಥ ಅಂತ ನನ್ನ ಹೆಸರು, ಇಲ್ಲ ಪೂರ್ಣ ಪ್ರಜ್ಞಾಭಿಧ ಅಂತ ಹೆಸರು. ಅಂತಹ ನನ್ನಿಂದ ರಚಿತವಾದದ್ದು ಇದು ದೇವರ ಆಜ್ಞೆಯಿಂದ ಪಾರಾಶರ್ಯ ಪರತತ್ವ ಪ್ರಸಿದ್ಧಿ ವ್ಯಕ್ತಂ ವಕ್ತಂ ನೇನೋಕ್ತಿ ಸ್ಮ ಸಾಕ್ಷಾತ್. ವೇದವ್ಯಾಸ ದೇವರೇ ಆಜ್ಞೆ ಮಾಡಿತ್ತು. ಅದಕ್ಕೆ ವಿಷ್ಣು ಆಜ್ಞೆಯೇ ಇವ ಅಂತಂದ್ರೆ ಅವರು ಶ್ರೀಮದಾಚಾರ್ಯರು. ದೇವರ ಆಜ್ಞೆಯಿಂದ ನಾನು ರಚನೆ ಮಾಡಿದ್ದರಿಂದ ಇದನ್ನು ಸ್ವೀಕಾರ ಮಾಡಬೇಕು ಅಂತ ಅಂದಿದ್ದಾರೆ. ಅದರ ಸಮರ್ಪಣೆಯನ್ನ ಇದರಿಂದ ಏನಾಗ್ತದೆ ಏನಿಲ್ಲ ಅನ್ನುವ ಸಮರ್ಪಣೆಯ ಒಂದು ಶ್ಲೋಕ, ಅದು ಕೊನೆಯ ಶ್ಲೋಕವನ್ನು ನಾಳೆ ಸ್ವಾಮಿಗಳವರು ಅನಿಸಿ ಅದರ ಅರ್ಥವನ್ನು ಹೇಳಿ ನಮಗೆ ಅನುಗ್ರಹವನ್ನು ಮಾಡ್ತಾರೆ. ಭೂವರಾಹ ಹಾಗೂ ವರಾಹ ದೇವರು ಹಾಗೂ ವೆಂಕಟರಮಣ ದೊಡ್ಡ ಕ್ಷೇತ್ರ ಭಗವದ್ವಯರ ಸನ್ನಿಧಾನೋಪೇತವಾದ ಭೂವೈಕುಂಠದಲ್ಲಿ ಅದರ ಸಮರ್ಪಣೆಯನ್ನು ಮಾಡೋಣ. ಅಂದ್ರೆ ಇದು ನಿರ್ವಿಘ್ನವಾಗಿ ಹಾಗೇ ಆಗ್ತದೆ ಅಂತ ಪ್ರಶ್ನೆನೇ ಇಲ್ಲ ಅಂತ ಅನ್ನೋದನ್ನ ಶ್ರೀಮದಾಚಾರ್ಯರು ಈ ಮೂಲಕ ನಮ್ಮನ್ನು ತೋರಿಸಿಕೊಟ್ಟಿದ್ದಾರೆ. ಜೊತೆಗೆ ನಾಳೆ ಟೀಕಾಕೃತ್ವಾದ್ರಲ್ಲಿ ವಿಶೇಷವಾಗಿ ಬಂದಿರ್ತಾರೆ ಸುಧಾಮಂಗಳ ಅಂತ ಇಟ್ಕೊಂಡಿದ್ದರಿಂದ. ಹೀಗಾಗಿ ಆ ಎಲ್ಲ ಗುರುಗಳ ಸನ್ನಿಧಾನದಲ್ಲಿ ಮಹಾಸ್ವಾಮಿಗಳು ಪ್ರಾರಂಭ ಮಾಡ್ತಾರೆ. ಟೈಮ್ ಅನ್ನು ತಿಳಿಸ್ತೇನೆ, ಆ ಟೈಮಿಗೆ ಎಲ್ಲರೂ ಬರಕಂತೆ. ಶ್ರೀ ಕೃಷ್ಣಾರ್ಪಣಮಸ್ತು. ರಾಮ 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 ರಾಮ